ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗ್ರೇಟ್. ಸೊ ನಾನಿವತ್ತು ಬಂದಿರೋ ಅಂಥ ಕಾರಣ ನನ್ನ ಹತ್ರ ಒಂದಷ್ಟು ಪರ್ಫ್ಯೂಮ್ಸ್ ಕಲೆಕ್ಷನ್ಸ್ಗಳಿದೆ. ನನಗಂತೂ ಕೌಂಟ್ ಮಾಡೋಕ್ಕಾಗಿಲ್ಲ. ಇನ್ ಕೇಸ್ ನಿಮಗಾದರೆ ಎಲ್ಲ ತೋರಿಸ್ಬೇಕಾದ್ರೆ ಕೌಂಟ್ ಮಾಡಿ ಲಾಸ್ಟಿಗೆ ಎಷ್ಟು ಪರ್ಫ್ಯೂಮ್ಗಳ ಕಲೆಕ್ಷನ್ಸ್ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಯಾವ್ಯಾವ ಪರ್ಫ್ಯೂಮ್ ಯಾವ್ಯಾವ ಥರ ಸ್ಮೆಲ್ ಇದೆ ಮತ್ತು ಯಾವ ಕಲೆಕ್ಷನ್ಸ್ ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ. ಲೈಕ್ ನಾವು ಪರ್ಫ್ಯೂಮ್ನ ಮಾಲ್ಗಳಲ್ಲೆಲ್ಲ ತಾಣಕ್ಕೆ ಅಂತ ಹೋಗ್ತೀವಿ. ಬಟ್ ಹೋದ ತಕ್ಷಣ ನಮಗೆ ಆ ಒಂದು ಫ್ರೇಗ್ರೆನ್ಸ್ ಆ ಕ್ಷಣಕ್ಕೆ ಇಷ್ಟ ಆಗಿರುತ್ತೆ. ಬಟ್ ಮನೆಗೆ ತಂದು ಯೂಸ್ ಮಾಡಿದ್ಮೇಲೆ ಅದು ಇಷ್ಟ ಆಗಲ್ಲ. ಹಾಗಾಗಿ ನನ್ನ ಹತ್ರನೂ ಸ್ವಲ್ಪ ಬೇಡದಲ್ಲೇ ಇರೋಂಥ ಕಲೆಕ್ಷನ್ಸ್ಗಳಿದೆ. ಬೇಡದಲ್ಲೇ ಇರೋದು ಯಾವುದು, ಬಟ್ ಟಾಪ್ 3 ಪರ್ಫ್ಯೂಮ್ಸ್ ಯಾವುದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಫಸ್ಟ್ ಪರ್ಫ್ಯೂಮ್ ಒಂದು ಇಸ್ ದಿಸ್ ಯಾರ್ಡ್ಲೆ ಲಂಡನ್ ಕಂಟ್ರಿ ಬ್ರೀಸ್ ಅಂತ. ಫ್ರೇಗ್ರೆನ್ಸ್ ಹೇಗಿದೆ ಅಂತ ನೋಡೋಣ. ಈ ರೀತಿ ಗ್ಲಾಸ್ ಬಾಟಲ್ ಅಲ್ಲಿ ಬರುತ್ತೆ. ಇಟ್ಸ್ ಸೋ ಕೂಲ್. ಲೈಕ್ ಒಂಥರ ರಿಫ್ರೆಶಿಂಗ್ ಸ್ಮೆಲ್ ಇದೆ. ಲೈಕ್ ನೇಚರ್ ಅಲ್ಲಿ ನಾವು ಯಾವ್ದಾದ್ರು ಒಂದು ಫ್ಲವರ್ಸ್ ಗಾರ್ಡನಿಗೆ ಹೋದಾಗ ಸ್ಮೆಲ್ ಬರುತ್ತಲ್ಲ, ಆ ಟೈಪ್ ಇದೆ. ಆಫೀಸ್ ವೇರ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಲೈಕ್ ಆಫೀಸ್ಗೆ ಹೋಗೋರು ಮೈಲ್ಡ್ ಪರ್ಫ್ಯೂಮ್ಸ್ಗಳನ್ನ ತುಂಬ ಇಷ್ಟಪಡ್ತಾರೆ. ಸೊ ಆಫೀಸ್ ವೇರ್ಗಳಿಗೆಲ್ಲ ಈ ರೀತಿ ಪರ್ಫ್ಯೂಮ್ಸ್ಗಳನ್ನ ನೀವು ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಂದು ಜೋವಾನ್ ಮಸ್ಕ್ ಫಾರ್ ವುಮೆನ್. ಈ ಪರ್ಫ್ಯೂಮ್ ಲೈಕ್ ನಾನಂತೂ ಈ ಬ್ರ್ಯಾಂಡ್ದು ದೊಡ್ಡ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಇದರಲ್ಲಿ ಇನ್ನೂ 2-3 ವೇರಿಯಂಟ್ಸ್ ಇದೆ, ನೋಡೋಣ. ನೀವು ತುಂಬ ಕಮ್ಮಿ ಪ್ರೈಸಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಲೈಕ್ ಸ್ಪ್ರೇ ಫಾರ್ಮಿಗೆ ಹೋಗ್ಬೋದು. ಸ್ವಲ್ಪ ಕಾಸ್ಟ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಈ ರೀತಿ ಪರ್ಫ್ಯೂಮ್ಗಳಿಗೆ ಹೋಗ್ಬೋದು. ಬಟ್ ಈ ರೀತಿ ಪರ್ಫ್ಯೂಮ್ಗಳು ಮತ್ತು ಸ್ಪ್ರೇ ಪರ್ಫ್ಯೂಮ್ ಎರಡು ಒಂದೇ ಥರ ಇರಲ್ಲ. ಇದು ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಇದು ಜಸ್ಟ್ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಅಷ್ಟು ಮಾತ್ರ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಆಮೇಲೆ ಹಾಕಿದ್ದೀವಿ ಅನ್ನೋ ಫೀಲೇ ಇರಲ್ಲ. ಸೊ ನಮಗೆ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಂತ ಹೇಳಿದ್ರೆ ಈ ರೀತಿ ಪರ್ಫ್ಯೂಮ್ಸ್ಗಳಿಗೆ ಹೋಗಬೇಕು. ಆ್ಯಂಡ್ ಇದ್ರ ಫ್ರೇಗ್ರೆನ್ಸ್ ಹೇಗಿದೆ ಅಂತ ನೋಡೋಣ. ಇಟ್ಸ್ ಲೈಕ್ ಒಂಥರ ಫ್ರೂಟಿ ಸ್ಮೆಲ್ ಇದೆ. ಇದು ಆಲ್ಮೋಸ್ಟ್ ಫ್ರೂಟಿ ಥರನೇ ಇದೆ. ಆ್ಯಂಡ್ ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗಳೆಲ್ಲ ಆಲ್ಮೋಸ್ಟ್ ಈ ಥರದ್ದು ಯೂಸ್ ಮಾಡೋದು ಬೆಸ್ಟ್ ಅಂತ ಅನ್ಕೊತೀನಿ. ಬಿಕಾಸ್ ಕಾಲೇಜಲ್ಲಿ ನಾವು ಪರ್ಫ್ಯೂಮ್ ಹಾಕೊಂಡು ಹೋಗಿ ಪಕ್ಕದಲ್ಲಿರೋರ್ಗೂ ತಲೆನೋವು ಬರ್ಸೋಕ್ಕೆ ಯಾರು ತಾನೇ ಇಷ್ಟಪಡ್ತಾರೆ. ಸೊ ಕಾಲೇಜ್ಗೆ ಹೋಗೋರೆಲ್ಲ ಆಲ್ಮೋಸ್ಟ್ ಈ ರೀತಿ ಪರ್ಫ್ಯೂಮ್ಗಳಿಗೆ ಹೋಗೋದು ತುಂಬ ಒಳ್ಳೆಯದು. ಆ್ಯಂಡ್ ಫಾಗ್ ಯಾರಿಗೆ ತಾನೇ ಗೊತ್ತಿರಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಫಾಗಲ್ಲಿ ತುಂಬ ಕಲರ್ಸ್ ಇದೆ. ಬಟ್ ಗರ್ಲ್ಸ್ ಆಲ್ಮೋಸ್ಟ್ ಬ್ಲ್ಯಾಕ್ನೇ ಇಷ್ಟಪಡ್ತಾರೆ. ಐ ಡೋಂಟ್ ನೋ ವೈ. ಬಟ್ ಇದ್ರ ಫ್ರೇಗ್ರೆನ್ಸ್ ಬಂದು ಆಲ್ಮೋಸ್ಟ್ ಮೆನ್ಸಿಗೆ ತುಂಬ ಚೆನ್ನಾಗಿದೆ ಅಂತ ನನಗನ್ಸುತ್ತೆ. ಲೈಕ್ ಹುಡುಗಿರ್ಗೆ ಮೆನ್ಸ್ ಪರ್ಫ್ಯೂಮ್ ಥರ ಇದೆ. ಪಾರ್ಕ್ ಅವೆನ್ಯೂದೊಂದು ಬ್ಲೂ ವೇರಿಯಂಟ್ ಬರುತ್ತೆ, ಅದು ನನ್ನ ಹತ್ರ ಇದೆ. ಅದನ್ನು ನಾನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹಾಕ್ತೀನಿ. ಅದು ಮತ್ತು ಇದು ಎರಡು ಸೇಮ್ ಫ್ರೇಗ್ರೆನ್ಸ್ ಇದೆ. ಆ್ಯಂಡ್ ಎಲ್ಲಾದ್ರದ್ದು ಪ್ರೈಸ್ಗಳನ್ನ ನಾನು ಇಲ್ಲೇ ಸ್ಕ್ರೀನ್ ಮೇಲೆ ಎಲ್ಲಾದರೂ ಹಾಕ್ತೀನಿ. ಆ್ಯಂಡ್ ಇಟ್ ರೀಟೇಲ್ಸ್ ಫಾರ್ 200 rupees. ಬಿಕಾಸ್ ಇದರಲ್ಲಿದ್ದರೆ ನಾನು ಪ್ರೈಸ್ನ ಹೇಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಎಲ್ಲಾದರೂ ಪಿಕ್ಚರ್ ಜೊತೆ ಪ್ರೈಸ್ನ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ನಾನು ಹೇಳಿದೆ ನನ್ನ ಕಲೆಕ್ಷನ್ಸ್ಗಳಲ್ಲಿ ಕೆಲವೊಂದೊಂದು ಬೇಡದಲ್ಲೇ ಇರೋ ಅಂಥ ಪರ್ಫ್ಯೂಮ್ಗಳಿದೆ ಅಂತ. ಆ ಬೇಡದಲ್ಲೇ ಇರೋ ಕ್ಯಾಟಗರಿಗೆ ಇದೊಂದು ಪರ್ಫ್ಯೂಮ್ ಸೇರುತ್ತೆ. ಬಿಕಾಸ್ ಇಟ್ ರೀಟೇಲ್ಸ್ ಫಾರ್ 190 rupees. ಫ್ರೇಗ್ರೆನ್ಸ್ ಏನೋ ಮೈಲ್ಡ್ ಆಗಿದೆ. ಬಟ್ ಇಷ್ಟೊಂದು ಫ್ರೇಗ್ರೆನ್ಸ್ಗಳ ಮಧ್ಯೆ
ನೋಡಿದಾಗ ಲೈಕ್ ಅದು ತುಂಬ ಇವಾಗ ಒಂದು 2-3 ಫ್ಲವರ್ಸ್ ಇದೆ ಅಂತ ಹೇಳಿದ್ರೆ ಲೈಕ್ ರೋಸ್ ನಮಗೆ ಜಾಸ್ತಿ ಇಷ್ಟ ಆಗುತ್ತೆ, ಯಾಕಂದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ, ಅದಕ್ಕೆ ಇಷ್ಟ ಆಗುತ್ತೆ. ಅದೇ ರೋಸ್ ಬಿಟ್ಟು ಬೇರೆ ಒಂದೇ ಒಂದು ಫ್ಲವರ್ ಇದೆ ಅಂತ ಹೇಳಿದ್ರೆ ಆ ಫ್ಲವರೇ ಇಷ್ಟ ಆಗುತ್ತೆ. ಹಾಗೆ ತುಂಬಾ ಪರ್ಫ್ಯೂಮ್ಸ್ಗಳಿರೋದ್ರಿಂದ ಲೈಕ್ ಈ ಪರ್ಫ್ಯೂಮ್ ಫ್ರೇಗ್ರೆನ್ಸ್ ತುಂಬಾ ಡಲ್ ಅಂತ ಅನ್ಸುತ್ತೆ. ಬಟ್ ಇವನ್ ಯು ಕ್ಯಾನ್ ಟ್ರೈ ದಿಸ್. ತುಂಬಾ ಅಷ್ಟೊಂದು ವರ್ಸ್ಟ್ ಆಗಿ ಏನಿಲ್ಲ, ಓಕೆ, ತುಂಬಾ ಮೈಲ್ಡ್ ಆಗಿದೆ. ಅಂಡ್ ಓಷನ್ ಬ್ಲೂ ಫ್ಲೇವರ್, ಇದ್ರದ್ದು ನೇಮ್ ಬಂದು ಓಷನ್ ಬ್ಲೂ ಅಂತ. ಲೈಕ್ ನಾನು ಹೇಳ್ದಾಗೆ ಓಷನ್ದು ಇದ್ರ ತರನೇ ಇದೆ, ಸೇಮ್. ಅಂಡ್ ಈ ಪರ್ಫ್ಯೂಮ್ ಅಂದು ಲೈಕ್ ಇಟ್ಸ್ ಮೈ ಗೋ ಟು ಪರ್ಫ್ಯೂಮ್ ಅಂತಾನೆ ಹೇಳ್ಬೋದು. ನನ್ನ ಒನ್ ಆಫ್ ಮೈ ಫ್ರೆಂಡ್ ಲೈಕ್ ರೆಕಮೆಂಡ್ ಮಾಡಿದಂಥ ಬ್ರ್ಯಾಂಡ್ ಇದು. ಲೈಕ್ ಅವ್ರು ಹಾಕಿದ್ ನನಗೆ ತುಂಬ ಇಷ್ಟ ಆಗಿತ್ತು ಪರ್ಫ್ಯೂಮ್. ಆಲ್ಮೋಸ್ಟ್ ನಾನು ಯಾರಾದರೂ ಒಳ್ಳೆ ಫ್ರೇಗ್ರೆನ್ಸ್ ಇರೋವಂಥ ಪರ್ಫ್ಯೂಮ್ಸ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಕೇಳೇ ಬಿಡ್ತೀನಿ, ನೀವು ಹಾಕಿರೋ ಪರ್ಫ್ಯೂಮ್ ಯಾವುದು ಅಂತ. ಬಿಕಾಸ್ ನನಗೆ ಅಷ್ಟು ಪರ್ಫ್ಯೂಮ್ ಫಾಂಡ್ ಇದೆ. ಆವಾಗ ಅವನು ಹೇಳಿದ್ದ ಲೈಕ್ ಕಾಮಸೂತ್ರ ಹಾಕಿದ್ದು ಪರ್ಫ್ಯೂಮ್ ಅಂತ. ಹೆಸರು ಕೇಳಕ್ಕೆ ಸ್ವಲ್ಪ ಆಕ್ವರ್ಡ್ ಆಗಿದೆ, ಬಟ್ ಸ್ಟಿಲ್ ಇವ್ರದ್ರಲ್ಲಿ ತುಂಬ ವೇರಿಯಂಟ್ಸ್ಗಳಿದೆ. ಲೈಕ್ ನಾನು ಒಂದು ಬ್ಲೂ ವೇರಿಯಂಟ್ ಏನೋ ಒಂದು ಟ್ರೈ ಮಾಡಿದೆ ಅನ್ಸುತ್ತೆ, ಅದು ಚೆನ್ನಾಗಿತ್ತು. ಇದೂ ತುಂಬ ಚೆನ್ನಾಗಿದೆ. 0% ಗ್ಯಾಸ್ ಅಂತ ಬೇರೆ ಹಾಕಿದ್ದಾರೆ. ಲೈಕ್ ಇಟ್ ರೀಟೇಲ್ಸ್ ಫಾರ್ 240 rupees. 33% ಸ್ಟ್ರಾಂಗರ್ ಫ್ರೇಗ್ರೆನ್ಸ್. ಓಕೆ, ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ಗೆಲ್ಲ ತುಂಬ ಚೆನ್ನಾಗಿದೆ. ಲೈಕ್ ತುಂಬ ದುಡ್ಡೇನು ಇನ್ವೆಸ್ಟ್ಮೆಂಟ್ ಮಾಡೋ ಅಂಥದ್ದಿಲ್ಲ. ಲೈಕ್ ನೀವು ಈ ರೀತಿ ಯಾಡ್ಲೆಗೆಲ್ಲ ಹೋಗ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಇದು 300 ಇದೆ. ಇನ್ನೂ ಕಾಸ್ಟ್ಲಿ ಪರ್ಫ್ಯೂಮ್ಸ್ಗಳೆಲ್ಲ ಇದೆ, ನೋಡೋಣ. ದಿ ಟಾಪ್ 3 ಈ ಪರ್ಫ್ಯೂಮ್ ಒಂದು ಸೇರುತ್ತೆ, ಬಿಕಾಸ್ ಅಷ್ಟು ತುಂಬ ಚೆನ್ನಾಗಿದೆ ಇದ್ರ ಫ್ರೇಗ್ರೆನ್ಸ್. ಈವನ್ ನನಗೂ ಮತ್ತು ನನ್ನ ಸಿಸ್ಗೆ ಇಬ್ಬರಿಗೂ ತುಂಬ ಇಷ್ಟ ಆಯಿತು ಈ ಪರ್ಫ್ಯೂಮ್ದು ಸ್ಮೆಲ್. ಇಟ್ಸ್ ಲೈಕ್ ಬಬಲ್ ಗಮ್ ಸ್ಮೆಲ್ ಥರ ಇದೆ ಇದು. ಆ್ಯಂಡ್ ಇಟ್ ರೀಟೇಲ್ಸ್ ಫಾರ್ 225 rupees. ಪ್ರೈಸ್ ವೈಸು ತುಂಬ ಚೆನ್ನಾಗಿದೆ. ಆ್ಯಂಡ್ ಈವನ್ ಸ್ಮೆಲ್ಲು ತುಂಬ ಚೆನ್ನಾಗಿದೆ. ಕಾಲೇಜ್ಗೂ ಹಾಕ್ಬೋದು, ಆಫೀಸ್ಗೂ ಹಾಕ್ಬೋದು. ಲೈಕ್ 2 in 1 ಥರ ಇದೆ. ಸ್ಟುಡಿಯೋ ವೆಸ್ಟ್ ಮಯ್ಯ ಅಂತ. ಇದು ಅಮೆಝಾನಲ್ಲೂ ಸಿಗುತ್ತೆ. ಬೇಕಿದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ಇಲ್ಲ ಅಂತ ಹೇಳಿದ್ರೆ ನೀವೇ ಅಮೆಝಾನಲ್ಲಿ ಗೂಗಲ್ಗೆ ಹೋಗಿ ಸರ್ಚ್ ಮಾಡ್ಬೋದು ಹೆಸರನ್ನು. ನಾನು ಇಲ್ಲೆಲ್ಲಾದರೂ ಫೋಟೋ ಹಾಕ್ಬಿಟ್ಟು ಇದ್ರದ್ದು ಪ್ರೈಸ್ನ ಮೆನ್ಷನ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ಪರ್ಫ್ಯೂಮ್ ಬಂದು ಇಟ್ಸ್ ಫ್ರಮ್ ಕಿಲ್ಲರ್ ಕೆ. ಇದೇ ಫಸ್ಟ್ ಟೈಮ್ ಈ ಹೆಸರನ್ನ ಕೇಳ್ತಿರೋದು ಅಂತ ಅನ್ಕೋತೀನಿ ಆಲ್ಮೋಸ್ಟ್ ಎಲ್ಲರೂ. Can see. And liquid deodorant ಅಂತ ಇದೆ. All day freshness. Like all day freshness. Like ಇದೂನು ಆಲ್ಮೋಸ್ಟ್ ಫಾಗ್ ತರಾನೇ ಇದೆ. ತುಂಬಾ ಸ್ಟ್ರಾಂಗ್ ಇಲ್ಲ, ತುಂಬಾ ಮೈಲ್ಡ್ ಇಲ್ಲ. ಓಕೆ, ಅಂಡ್ ಇಟ್ ರೀಟೇಲ್ಸ್ ಫಾರ್ 269 rupees. ಗುಡ್ ಫಾರ್ ಕಾಲೇಜ್ ಗೋಯಿಂಗ್ ಗರ್ಲ್ಸ್. ಆ್ಯಂಡ್ ನಾನು ಆವಾಗಲೇ ಹೇಳಿದ್ನಲ್ಲ ಜೋವಾನ್. ಅಮೇಝಿಂಗ್. ಈ ಬ್ರ್ಯಾಂಡ್ಗೆ ನಾನು ಫ್ಯಾನ್ ಆಗಿಬಿಟ್ಟಿದ್ದೀನಿ ಅಂತ. ಲೈಕ್ ಬ್ಲ್ಯಾಕ್ ಮಸ್ಕ್ ಅಂತ ಈ ವೇರಿಯಂಟ್ನ ಸ್ಮೆಲ್ ಬಂದು ನಾನು ಅದಕ್ಕೆ ಜಾಸ್ತಿ ಹೊತ್ತು ಇದನ್ನ ಹೋಲ್ಡಲ್ಲಿ ಫ್ರಂಟಲ್ಲಿ ಇಟ್ಟಿದ್ದು. ನೀವು ಲೈಕ್ ಇದ್ರದ್ದು ನೇಮ್ನ ಓದ್ಕೋಬೋದು ಅಂತ. ಇಟ್ಸ್ ಲೈಕ್ ಚಾಕ್ಲೇಟ್ ಥರ ಫ್ರೇಗ್ರೆನ್ಸ್. ಟಾಪ್ 5 ತೆಗಿತೀನಿ ಇವಾಗ, ಟಾಪ್ 3 ಬೇಡ. ಟಾಪ್ 5 ಬರೋವಂಥ ಪರ್ಫ್ಯೂಮ್ ಇದು. ಆಸಮ್. ಚಾಕ್ಲೇಟ್ ಆಲ್ಮೋಸ್ಟ್ ಒಂದು 50 to 70% ಲೈಕ್ ಚಾಕ್ಲೇಟ್ ಸ್ಮೆಲ್ಲೇ ಇದೆ. ಯಾರೆಲ್ಲ ಚಾಕ್ಲೇಟ್ ಲವರ್ಸ್ ಇರ್ತಾರಲ್ಲ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಈ ಪರ್ಫ್ಯೂಮ್. ಆ್ಯಂಡ್ ವಿತ್ ದಟ್ ಸೇಮ್ ಬ್ರ್ಯಾಂಡ್, ಜೋವಾನ್ ವೈಟ್ ಮಸ್ಕ್ ಅಂತ.
ಬಟ್ ಇದು ಅದ್ರ ಥರ ಗ್ಯಾಸ್ ಲೈಕ್ ಇದು ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಇದು ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ ನಿಮಗೆ. ಈ ಟ್ರೀಟರ್ಸ್ ಫಾರ್ 200 rupees, ಬಟ್ ಇದು ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ. ಈ ಟ್ರೀಟರ್ಸ್ ಫಾರ್ 799 rupees, ಬಟ್ ಫ್ರೇಗ್ರೆನ್ಸ್ ಮಾತ್ರ ನಾನು ಇದನ್ನು ಕೊಡೋದಾದರೆ ಟಾಪ್ 1 ನಾನು ಇದಕ್ಕೆ ಕೊಡ್ತೀನಿ. ಅಷ್ಟು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಇದ್ರ ಸ್ಮೆಲ್ ಬಂದು ನನಗಿದ್ರ ಸ್ಮೆಲ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾಯಿಲ್ಲ. ಲೈಕ್ ಅಷ್ಟು ಒಂದು ಮೈಲ್ಡಾಗಿ ಲೈಕ್ ಓಷನ್ ಫೀಲ್ ಇದೆ. ಇದರಲ್ಲಿ ಹೈಬಿಸ್ಕಸ್ ಫ್ಲವರ್ ಹಾಕಿದ್ದಾರೆ. ಇದು ಹೈಬಿಸ್ಕಸ್ ಥರ ಏನು ಅನಿಸಲ್ಲ, ಬಟ್ ಇಟ್ಸ್ ಓಕೆ, ಇಟ್ಸ್ ಗುಡ್. ಇದನ್ನು ಪಾರ್ಟಿ ವೇರ್ ಫಂಕ್ಷನ್ಗೆಲ್ಲ ಹಾಕ್ಬೋದು, ಅಷ್ಟು ಒಂಥರ ಚೆನ್ನಾಗಿದೆ. ಆಫೀಸ್ ವೇರ್ಗಂತೂ ಹೇಳಿ ಮಾಡಿಸಿರೋ ಅಂಥ ಸ್ಮೆಲ್ ಇದು. ಜಸ್ಟ್ ಆಸಮ್. ನಾನು ನೀವೆಲ್ಲ ವಿಡಿಯೋದಲ್ಲೂ ನೋಡಿರ್ಬೋದು, ತುಂಬ ಅಂದರೆ ತುಂಬಾ ಅಲ್ಟಿಮೇಟ್ ಚೆನ್ನಾಗಿರೋದಕ್ಕೆ ಆಸಮ್ ಗ್ರೇಡ್ನ ಕೊಡ್ತೀನಿ. ಆಸಮ್ಗೆ ಈ ವೈಟ್ ಮಸ್ಕ್ ಏನಿದೆ ಅದು ಅರ್ಹತೆಯನ್ನು ಪಡೆದಿದೆ. ಆಸಮ್, ಎರಡನೇ ಮಾತೇ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಪರ್ಫ್ಯೂಮ್ ಬಂದು ಇಟ್ಸ್ ಅ ಟೈಗರ್ ವೈಟ್. ಯು ಕ್ಯಾನ್ ಸಿ ಅಲ್ಲ. ಈ ಪರ್ಫ್ಯೂಮ್ ಬಂದು ಇಟ್ಸ್ ಅ ಟಾಪ್ ಒನ್ ಪರ್ಫ್ಯೂಮ್. ಲೈಕ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸ್ಮೆಲ್ಲು ಅಷ್ಟೇ, ನಾಟ್ ಟೂ ಸ್ಟ್ರಾಂಗ್, ನಾಟ್ ಟೂ ಲೈಕ್ ಮೈಲ್ಡಾಗೂ ಇಲ್ಲ, ತುಂಬ ಸ್ಟ್ರಾಂಗ್ ಆಗೂ ಇಲ್ಲ, ಇನ್ ಬಿಟ್ವೀನ್ ಮೀಡಿಯಮಲ್ಲಿದೆ. ಫಂಕ್ಷನ್ಗೂ ಹಾಕ್ಬೋದು ಆ್ಯಂಡ್ ಆಫೀಸ್ ವೇರ್ಗೂ ಹಾಕ್ಬೋದು. ಆ್ಯಂಡ್ ನಾನು ಇಲ್ಲಿ ಯಾವ್ಯಾವೆಲ್ಲ ಪರ್ಫ್ಯೂಮ್ಸ್ನ ತೋರಿಸ್ತೀನಿ ಇದೆಲ್ಲ ಆಲ್ಮೋಸ್ಟ್ ಗರ್ಲ್ಸ್ಗೆನೆ, ಹುಡುಗಿರ್ಗೆನೆ. ಬಿಕಾಸ್ ಹುಡುಗಿರು ಹಾಕೋ ಪರ್ಫ್ಯೂಮ್ಸ್ಗೂ ಹುಡುಗರು ಹಾಕೋ ಪರ್ಫ್ಯೂಮ್ಸ್ಗೂ ತುಂಬ ಸ್ಮೆಲ್ಲಲ್ಲಿ ಲೈಕ್ ಏನು ಹೇಳ್ತಾರೆ ಚೇಂಜಸ್ ಇರುತ್ತೆ. ಮೆನ್ಸ್ ಯಾವಾಗ್ಲೂ ಒಂದು ಸ್ವಲ್ಪ ಮೈಲ್ಡ್ ಇದು ಮಾಡ್ತಾರೆ, ಹುಡುಗಿರು ಯಾವಾಗಲೂ ಸ್ವಲ್ಪ ಫ್ರೂಟಿ, ಚಾಕ್ಲೇಟಿ, ಫ್ಲವರಿ ಆ ಥರ ಸ್ಮೆಲ್ಗಳನ್ನ, ತುಂಬ ಫ್ಲೋರಲ್ ಸ್ಮೆಲ್ಗಳು ಅದೆಲ್ಲ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ಇದು ಬಂದು ಸ್ವಲ್ಪ ಫ್ಲೋರಲ್ಲೂ ಇದೆ, ಫ್ರೂಟಿನೂ ಇದೆ. ಲೈಕ್ ನೋಡ್ತಾ ಇದ್ರೆ ಇವಾಗ ಏನಾದರೂ ಒಂದು ನೋಡಿದ ತಕ್ಷಣ ತಿನ್ನಬೇಕು ಅನ್ನೋ ಥರ ಆಸೆ ಬರುತ್ತಲ್ಲ, ಲೈಕ್ ಆ ಟೈಪ್ ಇದೆ ಈ ಪರ್ಫ್ಯೂಮ್. ಇದು ಅಷ್ಟೇ, ಈವನ್ ನನಗೂ ಇಷ್ಟ ಆಯಿತು, ನನ್ನ ಸಿಸ್ಗೂ ಇಷ್ಟ ಆಯಿತು. ಅವಳು ಇದರಲ್ಲಿ ಯಾವ್ಯಾವುದು ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ ನನ್ನ ಕಲೆಕ್ಷನ್ಸ್ ನೋಡಿಬಿಟ್ಟು ಅಂತ ನನ್ನ ವಿಡಿಯೋ ಲಾಸ್ಟಲ್ಲಿ ತೋರಿಸ್ತೀನಿ ಅವಳಿಗೆ ಯಾವ್ಯಾವ್ದು ಇಷ್ಟ ಆಯಿತು ಅಂತ. ಆ್ಯಂಡ್ ಪಾಕೆಟ್ ಫ್ರೆಂಡ್ಲಿ ಪರ್ಫ್ಯೂಮ್ಗಳು. ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂತ ಹೇಳಿದ್ರೆ ಲೈಕ್ ನಮಗೇನೋ ಒಂದು ಫ್ರೆಶ್ ಸ್ಮೆಲ್ ಬೇಕಾಗಿರುತ್ತೆ. ಮನೆಯಿಂದ ಹಾಕೊಂಡೋಗಿರೋ ಅಂಥ ಸ್ಪ್ರೇಗಳೆಲ್ಲ ಸ್ಮೆಲ್ ಹೋಗ್ಬಿಟ್ಟಿರುತ್ತೆ. ಆವಾಗ ನಾವು ಇದನ್ನು ಪಾಕೆಟಲ್ಲಿ ಕ್ಯಾರಿ ಮಾಡೋದ್ರಿಂದ ಅಥವಾ ಪರ್ಸಲ್ಲಿ ಸಿಂಪಲ್ ಹಿಂಗೆ ಹಾಕಿ ಕ್ಯಾರಿ ಮಾಡ್ಬೋದು, ತುಂಬ ಈಸಿಯಾಗಿರುತ್ತೆ. ಆ್ಯಂಡ್ ಇದು ಬಂದು ಎಂಗೇಜ್ ಸ್ವೀಟ್ ಬ್ಲಾಸಮ್ ಅಂತ. ಇದ್ರ ಸ್ಮೆಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಪಾಂಡ್ಸ್ ಪೌಡರ್. ನಾನು ಇಷ್ಟೋ ತನಕ ಯೋಚನೆ ಮಾಡಿದೆ ಇದು ಯಾವುದ್ರ ಥರ ಸ್ಮೆಲ್ ಬರ್ತದೆ. ಪಾಂಡ್ಸ್ ಪೌಡರ್ ಯಾರಾದರೂ ಯೂಸ್ ಮಾಡಿದರೆ ಪರ್ಪಲ್ ವೇರಿಯಂಟ್ ಒಂದು ಬರುತ್ತಲ್ವ, ಲೈಕ್ ಸೇಮ್ ಆ ಸ್ಮೆಲ್ ಥರ ಇದೆ ಇದು. ಆ್ಯಂಡ್ ಯಾರ್ಡ್ಲೆ ಡ್ಯೂ, ಇದು ಆಲ್ಮೋಸ್ಟ್ ಲೈಕ್ ಒಂದು ಸ್ವಲ್ಪ ಪೌಡರ್ ಸ್ಮೆಲ್ ಥರನೇ ಇದೆ. ಆ್ಯಂಡ್ ನೆಕ್ಸ್ಟ್ ಪರ್ಫ್ಯೂಮ್ ಬಂದು ಇಟ್ಸ್ ಫ್ರಮ್ ಆಲ್ವೇಸ್ XYZ ಫ್ಯಾಬ್ರಿಕ್ ಪರ್ಫ್ಯೂಮ್. ಆಲ್ಮೋಸ್ಟ್ ಇದನ್ನು ನಾನು ಅವರಿಗೆ ಇವರಿಗೆ ಅಂತಲೇ ಏನು ರೆಕಮೆಂಡ್ ಮಾಡ್ತಾ ಇಲ್ಲ, ಬಟ್ ನನಗೆ ಇದನ್ನು ಮಾತ್ರ ರೆಕಮೆಂಡ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಲೈಕ್ ಇದ್ರ ಸ್ಮೆಲ್ನ ನೋಡ್ತಾ ಇದ್ರೆ ನನ್ನ ಮುಸ್ಲಿಮ್ಸ್ ಫ್ರೆಂಡ್ಗಳು ನೆನಪಾಗ್ತಾರೆ. ಇಟ್ಸ್ ಲೈಕ್ ಒಂದು ಸ್ವಲ್ಪ ಆ ಥರ ಇದೆ. ಲೈಕ್ ಮುಸ್ಲಿಮ್ಸಲ್ಲಿ ನೋಡ್ಬೋದು, ಅವರು ಪರ್ಫ್ಯೂಮ್ಗಳನ್ನ ತುಂಬ ಯೂಸ್ ಮಾಡ್ತಾರೆ. ಅವರು ಆಲ್ಮೋಸ್ಟ್ ನಾನು ಅಂದ್ಕೊಂಡಿನಿ ಈ ರೀತಿ ಪರ್ಫ್ಯೂಮ್ಸ್ಗಳನ್ನ ಯೂಸ್ ಮಾಡ್ತಾರೆ ಅಂತ, ಬಟ್ ಇದ್ರ ಸ್ಮೆಲ್ ಬಂದು ಸೇಮ್ ಅದೇ ಥರ ಇದೆ. ಈವನ್ ನಮ್ಮಮ್ಮನೂ ತುಂಬ ಪರ್ಫ್ಯೂಮ್ ಇಷ್ಟಪಡ್ತಾರೆ. ಅವ್ರು ಯಾವಾಗ್ಲೂ ಜಾಸ್ಮಿನ್ದೇ ತಗೊಳೋದು, ಬಿಕಾಸ್ ಅವ್ರಿಗೆ ಜಾಸ್ಮಿನ್ದು ಫ್ರೇಗ್ರೆನ್ಸ್ ಅಂದರೆ ತುಂಬ ಇಷ್ಟ.
ಅವ್ರು ಒಂದೇ ಬ್ರ್ಯಾಂಡ್ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಯಾವಾಗ ಹೋದ್ರೂ ಶಾಪಲ್ಲಿ ಕೇಳೋದು ಒಂದೇ, ಮಲ್ಲಿಗೆ ಹೂವಿಂದು ಸ್ಮೆಲ್ ಬರುತ್ತಲ್ಲ ಅದ್ರದ್ದು ಪರ್ಫ್ಯೂಮ್ ಕೊಡಿ ಅಂತ ಕೇಳಿ ಅದನ್ನ ತಗೊಂಡ್ಬಿಡ್ತಾರೆ. ಬಟ್ ನಾವು ಹಂಗಲ್ಲ, ಹೋಗಿ ಯಾವುದು ಇಷ್ಟ ಆಗುತ್ತೋ ಅದನ್ನ ಕಲೆಕ್ಷನ್ಸ್ನ ಮಾಡ್ತಾ ಇರ್ತೀವಿ. ಆ್ಯಂಡ್ ಇದು ಆಲ್ವೇಸ್ದೇನೆ ಪೀಝೋನ್ ಅಂತ ಹೇಳ್ಬಿಟ್ಟು, ಇದೂ ಆಲ್ಮೋಸ್ಟ್ ನನ್ನ ಮುಸ್ಲಿಮ್ಸ್ ಫ್ರೆಂಡ್ಗಳು ಯೂಸ್ ಮಾಡೋ ಥರನೇ ಇದೆ. ಲೈಕ್ ಫ್ಲೋರಲ್ ಕೈಂಡ್ ಆಫ್ ಥಿಂಗ್. ಫ್ಲೋರಲ್ ಮತ್ತು ಕೆಲವೊಂದೊಂದು ಅಗರ್ಬತ್ತೀಸ್ಗಳೆಲ್ಲ ಒಂದು ಸ್ಮೆಲ್ ಬರುತ್ತಲ್ಲ, ಒಂಥರ ದೇವಸ್ಥಾನದ ಥರ, ಒಂಥರ ಪೂಜೆ ಮಾಡ್ತಿರೋ ಥರ ಒಂಥರ ಫೀಲ್ ಬರುತ್ತಲ್ಲ, ಲೈಕ್ ಆ ಥರ ಅನ್ನಿಸ್ತಾ ಇದೆ ನನಗೆ ಈ ಪರ್ಫ್ಯೂಮ್ನ ಸ್ಮೆಲ್ ಮಾಡ್ತಾ ಇದ್ರೆ. ಆ್ಯಂಡ್ ಅಗೇನ್ ದಿಸ್ ಒನ್ ಇಸ್ ಫ್ರಮ್ ಆಲ್ವೇಸ್ ಝೆಡ್. ಆಲ್ವೇಸಲ್ಲಿ ಆಲ್ಮೋಸ್ಟ್ ನಾನು ತುಂಬ ಇದು ನೋಡಿದೆ. ಇದು XYZ ಆ್ಯಂಡ್ ಇದು ಬಂದು ಝೆಡ್, ಇನ್ನೊಂದು ಪೀಝೋನ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದ್ರದ್ದು ಹೇಗಿದೆ ಪರ್ಫ್ಯೂಮ್ ಸ್ಮೆಲ್ ನೋಡೋಣ. ಐ ಥಿಂಕ್ ಪರ್ಫ್ಯೂಮ್ ಸ್ಮೆಲ್ಗಳನ್ನ ಕಂಡುಹಿಡಿಯೋದು ತುಂಬ ಕಷ್ಟ. ನೆನಪಾಗ್ತಾ ಇಲ್ಲ, ಬಟ್ ತುಂಬ ಮೈಲ್ಡ್ ಆಗಿದೆ. ಬಟ್ ಆಫೀಸ್ ವೇರ್ಗೆಲ್ಲ ಹಾಕಕ್ಕೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನ್ಕೋತೀನಿ. ಇಲ್ಲೇ ಎಲ್ಲಾದರೂ ಹೊರಗಡೆ ಗಿಪ್ಪಿಂಗ್ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಯೂಸ್ ಮಾಡ್ಬೋದು. ಆ್ಯಂಡ್ ಇದ್ರ ಪ್ರೈಸ್ನ ಎಲ್ಲೂ ಮೆನ್ಷನ್ ಮಾಡಿಲ್ಲ ಇದರಲ್ಲಿ. ಆ್ಯಂಡ್ ಇಯುಡೆ ಪರ್ಫ್ಯೂಮ್ಸ್ಗೂ ಇನ್ನೊಂದು ಬರುತ್ತೆ, ಅದಕ್ಕೂ ತುಂಬ ವ್ಯತ್ಯಾಸ ಇದೆ. ಇಯುಡೆ ಪರ್ಫ್ಯೂಮ್ ಅಂತ ಪರ್ಫ್ಯೂಮಲ್ಲಿ ಬರ್ದಿದ್ದಾರೆ ಅಂತ ಹೇಳಿದ್ರೆ ಲೈಕ್ ಅದು ತುಂಬ ಲಾಂಗ್ ಲಾಸ್ಟಿಂಗ್, ಆ ಫ್ರೇಗ್ರೆನ್ಸ್ ಹೋಗೋದೇ ಅಂದರೆ ಎಲ್ಲಾದರೂ ಬಟ್ಟೆ ವಾಶ್ ಮಾಡಿದ್ರು ಕೆಲವೊಂದೊಂದು ಫ್ರೇಗ್ರೆನ್ಸ್ ಹಾಗೆ ಇರುತ್ತೆ. ಅದ್ರ ಅರ್ಥ ಹಾಗೆ ಇಯುಡೆ ಪರ್ಫ್ಯೂಮ್ ಅಂತ ಹೇಳಿದ್ರೆ. ಆ್ಯಂಡ್ ಇನ್ನೊಂದು 3 ಚಿಕ್ಕ ಇದಿದೆ. ಆ್ಯಂಡ್ ಇದು ಅರಬ್ ಪರ್ಫ್ಯೂಮ್, ಇದು ರೋಲ್ ಆನ್. ಆ್ಯಂಡ್ ಇದ್ದಂತೂ ಬಿಡಿ ಸೇಮ್ ಲೈಕ್ ಪಿಂಕ್ ರೋಸ್ ಇರುತ್ತಲ್ಲ, ಲೈಕ್ ಅದೇ ಥರ ಇದೆ. ಇದನ್ನೆಲ್ಲ ನಾನು ಅಷ್ಟೊಂದು ಯೂಸ್ ಮಾಡಲ್ಲ, ಬಟ್ ಸ್ಟಿಲ್ ಕಲೆಕ್ಷನ್ಸ್ ಅಲ್ಲಿದೆ ಅಷ್ಟೇ. ಇದರಲ್ಲಿ ಹೆಸರೇ ಇಲ್ಲ. ಲೈಕ್ ಆಲ್ಮೋಸ್ಟ್ ಈ ಥರದ್ದೆಲ್ಲ ನೀವು ನೋಡಿರ್ಬೋದು, ರೋಡ್ ಸೈಡಲ್ಲೆಲ್ಲ ಮಾರ್ತಾ ಇರ್ತಾರಲ್ವ, ಲೈಕ್ ಆ ಟೈಪಿಂದು. ಇದೇನು ಅಷ್ಟೊಂದು ಇದು ಕೊಡಲ್ಲ. ಲೈಕ್ ನಮ್ಮ ಬೆಡ್ಶೀಟ್ಸ್ ಅಥವಾ ಇನ್ಯಾವುದೋ ಒಂದು ಹಾಸಿಗೆ ಅದಕ್ಕೆಲ್ಲನೂ ಹಾಕ್ಬೋದು. ಲೈಕ್ ರೂಮ್ ಸ್ವಲ್ಪ ರಿಫ್ರೆಶಿಂಗ್ ಆಗಿ ಇರುತ್ತೆ. ಆ್ಯಂಡ್ ಇದು ಬಂದು ಡವ್ಸ್ ಫ್ರೇಗ್ರೆನ್ಸ್ ಅಂತ. ಲೈಕ್ ಯಾವುದೋ ಒಂದು ಆಯಿಲ್ದು ಇದು ನನಗೆ ನೆನಪಾಗ್ತಾ ಇದೆ, ಬಟ್ ಯಾವ ಆಯಿಲ್ ಅಂತ ಬಾಯಿಗೆ ಬರ್ತಾ ಇಲ್ಲ. ಓಕೆ, ಬಟ್ ಐ ಡೋಂಟ್ ರೆಕಮೆಂಡ್ ದಿಸ್. ನನಗೆ ಫ್ರೇಗ್ರೆನ್ಸ್ಗಳನ್ನ ತಗೊಂಡು ಮೂಗೆಲ್ಲ ಒಂಥರ ಅನಿಸ್ತಾ ಇದೆ. ಆ್ಯಂಡ್ ದಿಸ್ ಒನ್ ಇಸ್ ಫ್ರಮ್ ಹ್ಯೂಗೋ ಬಾಸ್. ರೋಲ್ ಆನ್ ಪರ್ಫ್ಯೂಮ್, ಇದು ಸಹ ರೋಲ್ ಆನ್ ಪರ್ಫ್ಯೂಮ್ಸೇ. ಪರ್ಫ್ಯೂಮ್ ಇಷ್ಟಪಡ್ತಾರೆ ಅಂತ ಇವಾಗ ಹ್ಯಾಂಡ್ ಬ್ಯಾಗ್ಸ್ಗಳನ್ನ ಪಡ್ತಾರೆ ಅಂತ ಹೇಳಿದ್ರೆ ಲೈಕ್ ಶೋಲ್ಡರ್ ಬ್ಯಾಗ್ಸ್ ಇರುತ್ತೆ, ಹ್ಯಾಂಡ್ ಬ್ಯಾಗ್ಸ್ ಇರುತ್ತೆ, ಸ್ಲಿಂಗ್ ಬ್ಯಾಗ್ ಇರುತ್ತೆ, ಆಮೇಲೆ ವೇಸ್ಟ್ ಬ್ಯಾಗ್ಸ್ ಇರುತ್ತೆ. ಎಲ್ಲದನ್ನು ಕಲೆಕ್ಷನ್ಸ್ಗಳನ್ನ ಇಟ್ಟಿರ್ತಾರೆ. ಹಾಗೆ ಒಂದು ಪರ್ಫ್ಯೂಮ್ ಫಾಂಡ್ ಇರುತ್ತೆ ಅಂತ ಹೇಳಿದ್ರೆ ಲೈಕ್ ರೋಲ್ ಆನ್ಸ್ ಇಟ್ಟಿರ್ತಾರೆ, ಡಿಯೋಡ್ರೆಂಟ್ಸ್ ಇಟ್ಟಿರ್ತಾರೆ, ಆ್ಯಂಡ್ ಪರ್ಫ್ಯೂಮ್ ವೇರಿಯಂಟ್ ಇರ್ತಾರೆ. ಆಲ್ಮೋಸ್ಟ್ ನನಗೆ ಅನ್ನಿಸ್ದಂಗೆ ವರ್ತ್ ಅಂತ ಹೇಳಿದ್ರೆ ಪರ್ಫ್ಯೂಮ್ಗಳಲ್ಲಿ ಈ ರೀತಿ ಟ್ರಾನ್ಸ್ಪರೆಂಟ್ ಬಾಟಲ್ಸ್ ತಗೊಳೋದು ತುಂಬ ವರ್ತ್ ಅನ್ಸುತ್ತೆ. ಬಿಕಾಸ್ ಎಲ್ಲರಿಗೂ ಗೊತ್ತಿರ್ಬೋದು ಈ ರೀತಿ ಪರ್ಫ್ಯೂಮ್ಸ್ಗಳಲ್ಲಿ ಗ್ಯಾಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಪರ್ಫ್ಯೂಮ್ ತುಂಬ ಕಮ್ಮಿ ಇರುತ್ತೆ, ಬೇಗ ಖಾಲಿ ಆಗುತ್ತೆ. ಈ ರೀತಿ ಪರ್ಫ್ಯೂಮ್ಗಳು ಅಷ್ಟು ಬೇಗ ಖಾಲಿ ಆಗೋದಿಲ್ಲ, ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ ಸ್ಟಿಲ್ ಬಾಳಿಕೆ ಚೆನ್ನಾಗಿ ಬರುತ್ತೆ. ಸೊ ಜಾಸ್ತಿ ಟೈಮ್ ಇರುತ್ತೆ ನಮಗೆ. ಇದು ರೋಲ್ ಆನೇನೆ, ಲೈಕ್ ಯಾವುದೋ ಗಿಡದ ಸ್ಮೆಲ್ ಥರ ಬರ್ತಾ ಇದೆ. ಐ ಡೋಂಟ್ ನೋ ವಿಚ್, ಬಟ್ ಓಕೆ
ಹೇಳದ್ನಲ್ಲ, ಈ ರೀತಿ ಪರ್ಫ್ಯೂಮ್ಗಳನ್ನ ಅಷ್ಟಾಗಿ ಯಾರು ಈಗ ಯೂಸ್ ಮಾಡಲ್ಲ. ಮುಸ್ಲಿಮ್ಸ್, ನನಗೆ ಗೊತ್ತಿರೋ ಹಾಗೆ ಒಬ್ರು ಅಂಕಲ್ ಇದ್ರು ನಮ್ಮ ಶಾಪ್ ಎದುರುಗಡೆ. ಅವರು ಆಲ್ಮೋಸ್ಟ್ ಈ ಥರದ್ದನ್ನೇ ತುಂಬ ಯೂಸ್ ಮಾಡ್ತಾ ಇದ್ರು. ಆ್ಯಂಡ್ ನಮಗೂ ಒಂದು ಗಿಫ್ಟ್ ಮಾಡಿದ್ರು ಅವರು, ಲೈಕ್ ಸ್ಯಾಂಡಲ್ವುಡ್ದು ಲೈಕ್ ಸೇಮ್ ಗಂಧದ ಸ್ಮೆಲ್ಲೇ ಬರ್ತಾ ಇತ್ತದು. ಈ ಥರ ಫ್ರೇಗ್ರೆನ್ಸ್ಗಳು ಯಾರು ತುಂಬ ಅಂದರೆ ತುಂಬಾ ಇಷ್ಟಪಡ್ತಾರೆ. ತುಂಬ ಕಮ್ಮಿ ರೇಟಿಗೂ ಸಿಗುತ್ತೆ ಆ್ಯಂಡ್ ಜಾಸ್ತಿ ಹೊತ್ತು ಇರುತ್ತೆ. ಬಟ್ಟೆ ವಾಶ್ ಮಾಡಿದ್ರೂ ಹೋಗಲ್ಲ ಅನಿಸುತ್ತೆ ಈ ರೀತಿ ರೋಲಾನ್ಸ್ಗಳನ್ನ ಬಟ್ಟೆಗೆ ಇದು ಮಾಡಿದ್ರೆ. ಈ ಥರದ್ದೆಲ್ಲ ಲೈಕ್ ಒಂದು ಅರ್ಧ ದಿನ ಇರೋಕ್ಕೆ ಈ ಥರದ್ದೆಲ್ಲ ಓಕೆ. ಬಟ್ ಬಟ್ಟೆ ತೊಳೆದ್ರೂ ಹೋಗಬಾರ್ದು ಅಂತ ಯಾರಿಗೆಲ್ಲ ಆಸೆ ಇರುತ್ತೆ ಅವರೆಲ್ಲ ಈ ಥರ ಟ್ರೈ ಮಾಡ್ಬೋದು. ಬಟ್ ನನಗೇನು ಆ ಥರ ಆಸೆ ಇಲ್ಲ, ಬಿಕಾಸ್ ಬಟ್ಟೆ ತೊಳೆದ ಮೇಲೆ ಫ್ರೇಗ್ರೆನ್ಸ್ ಎಲ್ಲ ಹೋಗಬೇಕು, ಮತ್ತೆ ಹೊಸದು ಹಾಕದೇ ಇರಬೇಕು. ನೈಸ್. ಸೊ ಎಲ್ಲ ಪರ್ಫ್ಯೂಮ್ ಕಲೆಕ್ಷನ್ಸ್ಗಳದ್ದು ವಿಡಿಯೋ ನೀವು ನೋಡಿದ್ರಿ. ನಾನು ಆಲ್ರೆಡಿ ಹೇಳಿದ್ದೆ ಟಾಪ್ 3 ಟಾಪ್ 5 ಎಲ್ಲ ತೆಗಿತೀನಿ ಅಂತ ಹೇಳ್ಬಿಟ್ಟು. ಟಾಪ್ 3ಯಲ್ಲಿ ನನಗೆ ಮತ್ತು ನನ್ನ ಸಿಸ್ಟರ್ಗೆ ಇಬ್ಬರಿಗೂ ಇಷ್ಟ ಆಗಿರೋವಂಥ ಟಾಪ್ 3 ಪರ್ಫ್ಯೂಮ್ಸ್ಗಳನ್ನ ನಾನು ಇವಾಗ ತೋರಿಸ್ತೀನಿ. ಆ್ಯಂಡ್ ಈ 3 ಪರ್ಫ್ಯೂಮ್ಸ್ಗಳು ನಮ್ಮ ಟಾಪ್ 3ಯಲ್ಲಿದೆ. ಟಾಪ್ 1 ಗೋಸ್ ಟು ದಿಸ್ ಟೈಗರ್ ವೈಟ್. ನಾನು ಅವಾಗಲೇ ಹೇಳ್ದಂಗೆ ಇಯುಡೆ ಪರ್ಫ್ಯೂಮ್ಸ್ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಲಾಂಗ್ ಲಾಸ್ಟಿಂಗ್ ಪರ್ಫ್ಯೂಮ್ಗಳು ಅಂತ. ಆ್ಯಂಡ್ ಟಾಪ್ 2 ಈಸ್, ನನಗೆ ಇವೆರಡರಲ್ಲೂ ತುಂಬ ಕನ್ಫ್ಯೂಷನ್ಸ್ ಇದೆ. ಟಾಪ್ 1 ಇದಕ್ಕೆ ಕೊಡೋದ ಅಂತ. ಲೈಕ್ ನನಗೆ ಎರಡಕ್ಕೂ ಟಾಪ್ 1 ಕೊಡೋದಾದ್ರೆ ಎರಡಕ್ಕೂ ಕೊಡ್ತೀನಿ. ಟಾಪ್ 2 ಅಂತ ಏನು ಅನ್ಕೊಂಬಿಡಿ, ಎರಡು ಟಾಪ್ 1ಅಲ್ಲೇ ಇದೆ. ಇನ್ನೊಂದು ಬಂದು ಅದೇ ಇದು ಜೋವಾನ್ ವೈಟ್ ಮಸ್ಕ್ ಅಂತ. ಯು ಕ್ಯಾನ್ ಗೋ ವಿತ್ ದಿಸ್. ಇವು ಮೂರನ್ನು ಏನಕ್ಕೆ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇದು ಬಜೆಟ್ ಫ್ರೆಂಡ್ಲಿನೂ ಇದೆ, ಮತ್ತು ಕಾಲೇಜ್ ಹೋಗೋರು ಯೂಸ್ ಮಾಡ್ಬೋದು, ಆಫೀಸ್ ಹೋಗೋರು ಯೂಸ್ ಮಾಡ್ಬೋದು. ಹಾಗಾಗಿ ನಾನು ಟಾಪ್ 3ಗೆ ಇದಕ್ಕೆ ಕೊಟ್ಟೆ. ಬಿಕಾಸ್ ಕೆಲವೊಂದೊಂದು ಬರೀ ಕಾಲೇಜ್ ಹೋಗೋರ್ಗೆ ಅಂತಲೇ ಇರುತ್ತೆ, ಲೈಕ್ ಈ ಟೈಪ್ದು. ಇನ್ನು ಕೆಲವೊಂದೊಂದು ಆಫೀಸ್ಗೆ ಹೋಗೋರ್ಗೆ ಅಂತಲೇ ಇರುತ್ತೆ. ಬಟ್ ಈ 3 ವೇರಿಯಂಟನ್ನು ಎಲ್ಲ ಕ್ಯಾಟಗರಿಯವರು ಅವರು ಹಾಕ್ಬೋದು. ಈವನ್ ಫಂಕ್ಷನ್ ವೇರ್ಗೂ ತುಂಬ ಚೆನ್ನಾಗಿರೋವಂಥ ಪರ್ಫ್ಯೂಮ್ಗಳು ಈ 3. ಅದಕ್ಕೋಸ್ಕರ ನಾನು ಇದನ್ನು ಟಾಪ್ 3ಗೆ ತೆಗೆದಿದ್ದೀನಿ. ಆ್ಯಂಡ್ ಇದಕ್ಕೂ ಅಷ್ಟೇ, ನನಗೆ ಟಾಪ್ 2 ಕೊಡೋದ ಟಾಪ್ 3 ಕೊಡೋದ ಅಂತ ಗೊತ್ತಿಲ್ಲ. ಬಿಕಾಸ್ ಅಷ್ಟು ಮೈಲ್ಡ್ ಮತ್ತು ಲೈಕ್ ಕೂಲಾಗಿದೆ. ಆ್ಯಂಡ್ ಟಾಪ್ 4 ಮತ್ತು ಟಾಪ್ 5 ತೆಗೆಯೋದಾದರೆ ಐ ಗೋ ವಿತ್ ದಿಸ್. ಅವಾಗಲೇ ಹೇಳ್ದಂಗೆ ಜೋವಾನ್ ಬ್ರ್ಯಾಂಡ್ ದೊಡ್ಡ ಫ್ಯಾನ್ ಆಗಿಬಿಟ್ಟಿದ್ದೀನಿ. ನನಗೆ ಇದರಲ್ಲಿ ಯಾವ್ಯಾವ ವೇರಿಯಂಟ್ ಎಲ್ಲ ಇದೆ ಎಲ್ಲದನ್ನೂ ಟ್ರೈ ಮಾಡಬೇಕು ಅಂತ ತುಂಬ ಆಸೆ ಆಗ್ತಿದೆ. ಬಟ್ ಎಕ್ಸ್ಪೈರಿ ಡೇಟ್ ಏನಾದರೂ ಹೋಗಿಬಿಟ್ರೆ ಪರ್ಫ್ಯೂಮ್ ಎಲ್ಲ ವೇಸ್ಟ್ ಆಗುತ್ತಲ್ಲ ಅಂತ ಎಲ್ಲದನ್ನು ಒಟ್ಟಿಗೆ ಟ್ರೈ ಮಾಡೋಕ್ಕಾಗಲ್ಲ. ಬಟ್ ನೋಡೋಣ, ಇದರಲ್ಲಿ ಇನ್ನೂ ಬೇರೆ ಯಾವುದಾದ್ರೂ ವೇರಿಯಂಟ್ ಸ್ಮೆಲ್ಗಳು ತುಂಬ ಚೆನ್ನಾಗಿದ್ರೆ ಟ್ರೈ ಮಾಡಿ ನೋಡ್ತೀನಿ, ನಿಮ್ಮ ಜೊತೆ ಶೇರ್ ಸಹ ಮಾಡ್ತೀನಿ. ಇದು ಪಾರ್ಟ್ 1 ವಿಡಿಯೋ. ಪಾರ್ಟ್ 2 ವಿಡಿಯೋ ಇನ್ನೊಂದಿದೆ, ನಾನು ಅದನ್ನು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಬಿಕಾಸ್ ಇದೇ ತುಂಬ ಲೆಂತಿ ಆಗೋಗ್ಬಿಟ್ಟಿದೆ ವಿಡಿಯೋ, ಹಾಗಾಗಿ ನಾನು ಪಾರ್ಟ್ 2ನ ಇದ್ರ ಜೊತೆ ಹಾಕ್ತಾ ಇಲ್ಲ. ಇನ್ನೂ ಒಂದಷ್ಟು ಕಲೆಕ್ಷನ್ಸ್ಗಳಿದೆ, ಅದನ್ನು ನಾನು ಪಾರ್ಟ್ 2 ವಿಡಿಯೋದಲ್ಲಿ ಹಾಕ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.